ಬಾವೆ ಫುಡ್ ಅಲ್ಲ ಮುಂದಾಜಂಡಿ ಬಾ ಓಕೆ ಆರಾಮ ಡಿ ಹೊಸೂರು ಗ್ರಾಮ ಹೈವೇಗೆ ಅತಿ ಸಮೀಪವಾಗಿದೆ. ಈ ಗ್ರಾಮದಲ್ಲಿ ಸರ್ವೆ ನಂಬರ್ 78 P1 ಈ ಜಾಗದಲ್ಲಿ ಸುಮಾರು ಎಕರೆ ಗೋಮಾಳ ಜಮೀನು ಐತೆ. ಆದ್ರೆ ಗ್ರಾಮಸ್ಥರು ಏನ್ ಮಾಡ್ತಾರೆ, ಒಂದಷ್ಟು ಜನ 6 ಗುಂಟೆ 11 ಗುಂಟೆ 12 ಗುಂಟೆ ಈ ತರ ಒಂದಷ್ಟು ಜನ ಅಂದ್ರೆ ಟೋಟಲ್ ಒಂದು 12 ಕುಟುಂಬಗಳು, ಎಲ್ಲಾ ಕಮ್ಯುನಿಟಿಯವರು. ಒಂದೇ ಕಮ್ಯುನಿಟಿಯವರು ಅಲ್ವಾ, ಸುಮ್ಮನೆ ನಾವು ಒಂದೇ ಕಮ್ಯುನಿಟಿ ವಿಚಾರವಾಗಿ ನಾವು ಹೋರಾಟಕ್ಕಿಂತ ಎಲ್ಲಾ ಕಮ್ಯುನಿಟಿಯವರು ಸುಮಾರು ಒಂದು 11 ಕುಟುಂಬಗಳು 12 ಕುಟುಂಬಸ್ಥರು ಸೇರಿ ಅವತ್ತಿಂದ ಇವತ್ತಿನ ತನಕ ಈ ವಿಚಾರವಾಗಿ ಹೋರಾಟ ಮಾಡ್ತಾನೆ ಇದ್ದಾರೆ. ಸರ್ವೆ ಸ್ಕೆಚ್ಗಳೈತೆ, ಮತ್ತೆ ಪೊಸಿಷನ್ಗಳಲ್ಲಿ ಇದ್ದಾರೆ. ಒಂದಷ್ಟು ಜನ ಮನೆಗಳು ಕಟ್ಕೊಂಡವ್ರೆ, ಇನ್ನೊಂದಷ್ಟು ಜನ ಸಣ್ಣ ಪುಟ್ಟ ಬೆಳೆಗಳು ಹಾಕೊಂಡವ್ರೆ. ಒಂದಷ್ಟು ಬೆಳೆಗಳು ಹಾಕೊಂಡು ಪಾಪ ಅವ್ರ ಜೀವನ ಮಾಡ್ತಾ ಇದ್ದಾರೆ. ಈ ರೈತರಿಗೆ ಯಾರು ದಿಕ್ಕಿಲ್ಲ, ಈ 12 ಜನ ರೈತರಿಗೆ ಯಾರು ದಿಕ್ಕಿಲ್ಲ. ಪಾಪ ಅವತ್ತಿಂದ ಇವತ್ತಿನ ತನಕ ಬರೋಂತ ಪ್ರತಿಯೊಬ್ಬ ರಾಜಕಾರಣಿನೂ ಕೇಳ್ತಾ ಇದ್ದಾರೆ, ನಮ್ ಜಮೀನ್ ನಮ್ ಮಂಜೂರು ಮಾಡ್ಕೊಡ್ರಿ ಅಂತ. ಇಲ್ಲಿ ತನಕ ಕಮಿಟಿನೇ ರಚನೆ ಆಗಿಲ್ಲ, ದರಖಾಸ್ತು ಕಮಿಟಿನೇ ರಚನೆ ಆಗಿಲ್ಲ. ಈಗ ನಾವ್ ಹೇಳೋಂಥದ್ದೇನಂದ್ರೆ, ಏಪ್ರಿಲ್ 14 ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಜಯಂತಿ ಒಳಗೆ ಇವರು ಜಮೀನುಗಳು ಮಂಜೂರಾಗಬೇಕು. ಈ ತಿಂಗಳಲ್ಲಿ ದರಖಾಸ್ತು ಕಮಿಟಿ ರಚನೆ ಮಾಡಿ ಇವ್ರಿಗೆಲ್ಲ ನ್ಯಾಯ ದೊರಕಿಸ್ಕೊಡ್ಬೇಕು. ಇಲ್ಲವಾದಲ್ಲಿ ನಾವು ಮಾರ್ಚ್ ಫಸ್ಟ್ ವೀಕಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಆಫೀಸ್ ಮುಂದೆ ಈ ವಿಚಾರಕ್ಕೆ ಡಿ ಹೊಸೂರು ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಬೃಹತ್ ಹೋರಾಟ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಮಾಡ್ತಾ ಇದೀವಿ. ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳ ವಿರುದ್ಧ. ಒಬ್ಬನೇ ರಾಜಕಾರಣಿ ಅಂತ ಹೇಳ್ಬಿಟ್ಟು ನಾವ್ ಹೇಳಲ್ಲ. ಇದ್ರಲ್ಲಿ ಯಾರ್ಯಾರು ಅವತ್ತಿಂದ ಇವತ್ತಿನ ತನಕ ಇವ್ರಿಗೆ ಅನ್ಯಾಯ ಮಾಡ್ಕೊಂಡ್ ಬಂದಿದ್ದಾರೆ ಎಲ್ಲಾರ ವಿರುದ್ಧನೂ ಸೇರ್ ಮಾಡ್ತಾ ಇರೋದು ಸರ್. ಥ್ಯಾಂಕ್ ಯು. 40 ವರ್ಷದಿಂದ ಇದು ನಮ್ಮ ಅಪ್ಪ ಹೆಸರಲ್ಲೇ ಇರೋದು. ಈಗ ಸಡನ್ ಆಗಿ ನಮ್ದು ಅಂದ್ರೆ ಹೆಂಗೆ ಸರ್? ನನಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ಹೌಸ್ ಲಿಸ್ಟ್ ಅಲ್ಲಿ 2024-25 ಹೌಸ್ ಲಿಸ್ಟ್ ಅಲ್ಲಿ ಅವ್ರ ಹೆಸರು ಬಂದೈತೆ, ಮುನ್ರೆಡ್ಡಿ ಅನ್ನೋರ ಹೆಸರು ಬಂದೈತೆ. ಹೆಂಗೆ ಬಂತು? ಅದೇ ಅಲ್ಲಿ ಮಂಡಲ್ ಪಂಚಾಯತ್ ಅಲ್ಲಿ ಏನು ಇರ್ಲಿಲ್ಲ ಸಮಸ್ಯೆ. ನಮ್ಮಪ್ಪ ಇದ್ದಾಗ ನಮ್ಮಪ್ಪ ಸತ್ತೋದ್ಮೇಲೆ ಈಗ 2 ವರ್ಷದಿಂದ ನಮ್ಮಪ್ಪ ಸತ್ತೋದು 9 ವರ್ಷ. ಎಷ್ಟು ಕುಟುಂಬ ಐತೆ ಕುಟುಂಬ, ಇಷ್ಟೇ ಮನೆ ಇರೋದು. ನಮ್ಗೆ ಬೇರೆ ಯಾವ್ದು 9 ವರ್ಷ ಆಗಿರೋದು ಆ ತರ ಮಾಡ್ತಾ ಇದ್ದಾರೆ. ಇಂಜೆಕ್ಷನ್ ಮಾಡ್ಬೋದು ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ನಮಗೆ ನ್ಯಾಯ ಇಲ್ಲ. 4 ಮೇಲೆ ಐತೆ ಜಮೀನು, ಅವ್ರು ಆ ತರ ಮಾಡ್ಬೇಕು. ಏನೋ ಮನೆ ಚೆನ್ನಾಗವ್ರೆ ಅಂತ ಇಲ್ಲಿ ಹುಲ್ಲಮ್ಮೆ ಇಕ್ಕ ದಾರಿ ಕೊಟ್ರೆ ಅವ್ರು ಮನೆ ಕಟ್ಟಾಕೊಂತೀವಿ ಅಂತ ಬಂದ್ಬಿಟ್ಟು ನಮ್ದೇ ಅಂದ್ಬಿಟ್ರೆ ಈಗ ನಾವು ಹೋಗಿ ಅವ್ರ ಮನೆ ಕುತ್ಕೊಂಡು ನಮ್ದೇ ಅನ್ನಕ್ಕಾಗುತ್ತಾ? పర్వాలేదు. ఓకే ఓకే ಮುಂದಾಜನದ ಬಾ ಹಾಕೊಂಡ್ಬಿಡು. ನಾಗರಾಜನ